ಏನಾದರೂ ಮಾಡಿ ಈ ಹಾವು ನಿಜವಾದ ಬಣ್ಣ ಎಲ್ಲರ ಮುಂದೆ ಬಯಲು ಮಾಡಬೇಕಲ್ಲ. ಅಯ್ಯೋ ಏನು ಗೋಳ್ರಿ ನಿಮ್ದು. ನೀವು ನಿದ್ದೆ ಮಾಡಲ್ಲ, ನನಗೂ ನಿದ್ದೆ ಮಾಡಕ್ಕೆ ಬಿಡಲ್ಲ. ಯಾಕೋ ನಿದ್ದೆನೇ ಬರ್ತಾ ಇಲ್ಲ ರಾಜಿ. ವಿಚಿತ್ರವಾದ ಕನಸುಗಳು, ಕನಸಿನಲ್ಲಿ ಹುತ್ತ ಹಾವುಗಳು. ಏನು ವಿಚಿತ್ರ ರೀ ನಿಮ್ಮದು. ಹೌದು, ಆಗಲೇ ನಿಮ್ಮನ್ನ ಕೇಳೋಣ ಅಂತ ಇದ್ದೆ. ಆ ಅಮೃತ ನೋಡಿದ್ರೆ ಯಾಕೆ ಗರ ಬಡ್ದವ್ರ ಥರ ಆಡ್ತೀರಾ? ಅಲ್ಲ ರೀ, ಅವಳು ಯಾವ ಊರು ದೊಣ್ಣೆ ನಾಯಕಿ ಅಂತ ನೀವು ಅಷ್ಟೊಂದು ಹೆದರ್ಕೊಳ್ತೀರಾ ಅವಳಿಗೆ? ನೀವು ಅವತ್ತು ಅಡ್ಡ ಬರಲಿಲ್ಲ ಅಂದಿದ್ರೆ ಸರಿಯಾಗಿ ದಬಾಯಿಸ್ತಾ ಇದ್ದೆ. ಹೆದರ್ಕೆನಾ? ನಾನು ಯಾಕೆ ಅವಳಿಗೆ ಹೆದರ್ಲಿ? ನಿನಗೆಲ್ಲೋ ಭ್ರಮೆ. ಸುಮ್ಮನಿರೋ. ಓಹೋ, ಸುಮ್ಮನೆ ರೀ, ನಾನು ನೋಡಿಲ್ವಾ? ಅವಳು ಎದುರಿಗೆ ಬಂದರೆ ಸಾಕು, ಒಳ್ಳೆ ಬಾಲ ಮುದ್ರಿದ ನಾಯಿ ಥರ ಕುಯ್ ಅಂತ ಇರ್ತೀರಾ. ಒಳ್ಳೆ ವಿಷ ಸ್ವಲ್ಪ ನೋಡ್ದಂಗೆ ಆಡ್ತೀರಾ. ನಂಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಹಾಂ, ಸಂದರ್ಭ ಬಂದಿದೆ. ಅವಳು ವಿಷ ಸರ್ಪ ಅಂತ ರಾಜಿ ಹತ್ರ ಹೇಳ್ಬಿಡ್ಲ? ರಾಜಿ, ಅದೇ ಅವಳು. ಏನ್ರಿ ಅದು? ಇದೇನಿಕ್ರಿ ಒಳ್ಳೆ ಹಾವು ಥರ ಎಲ್ಲ ಸನ್ನೆ ಮಾಡ್ತಾ ಇದ್ದೀರಾ? ಅದೇ ಅದೇ ನೀನು ಹೇಳ್ದಲ್ಲ, ಅವಳು. ಪಡ್ಕೊಂಡೆ ರಾತ್ರಿ ಹೊತ್ತು ಕೂತ್ಕೊಂಡು ಅದ್ಯಾವುದೋ ಮಾಟ ಮಂತ್ರದ ಪಿಕ್ಚರ್ಗಳೆಲ್ಲ ನೋಡಬೇಡಿ ಅಂತ. ಎಲ್ಲಿ ಕೇಳ್ತೀರ ನನ್ನ ಮಾತು? ಈಗ ನೋಡಿ, ಕನ್ಸಂತೆ, ಹಾವಂತೆ, ಅಮೃತ ನಾಗಿಣಿ ಅಂತ. ಓ, ಎಲ್ಲ ನನ್ನ ಕರ್ಮ. ಈಗ ತಿಕ್ಲಾಗಿ ನಿಮ್ಮ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಂದಿಂದೇನೂ ಹಾಳು. ಸುಮ್ಮನೆ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ. ಹೌದಮ್ಮ, ಹೌದು. ಈಗ ನಾನು ತಿಕ್ಲ ಅಂತ ಅನಿಸ್ತಾ ಇದೆ. ಆಹಾ, ನನ್ನ ಮೇಲೆ ಬಾಯಿ ಮಾಡಿದಾಗ ಅಲ್ಲ ಅದು. ಅವಳು ನಾಲ್ಗೆ ಹೊರಗೆ ಹಾಕೋದು ನೋಡಬೇಕಾಗಿತ್ತು ನೀನು. ನಿನ್ನ ಬಾಯಿ ಬಿದ್ದು ಹೋಗ್ತಿತ್ತು ನೋಡು. ಅಯ್ಯಪ್ಪ ದೇವರೇ. ಏನೋ ಒಂದು ಶುರು ಮಾಡಬೇಕು ಅಂದಾಗ ಯಾವುದೋ ಒಂದು ಅಡ್ಡಿ ಬರ್ತಾನೆ ಇದೆ. ಈಗ ಹೊಸ ಆತಂಕ ಬೇರೆ ಶುರುವಾಗಿದೆ. ನನ್ನ ಹತ್ರ ಜಾಸ್ತಿ ಸಮಯ ಬೇರೆ ಇಲ್ಲ. ಶತ್ರುಗಳಿಗೆ ಏನಾದರೂ ತಂತ್ರ ಮಾಡಲೇಬೇಕು. ಹೌದು, ನಾನು ಸೋಲ್ಬಾರ್ದು. ನನ್ನ ಮುಂದೆ ನೀವು ಸೋಲ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ನಾನು ನಿಮ್ಮ ಹಿಂದೆ ಸುತ್ತಿದ್ರು ನನಗೆ ಕ್ಯಾರೆ ಅಂದೇ ಇರೋರು, ಇವಾಗ ನನ್ನ ನಿಶ್ಚಿತಾರ್ಥ ಆದ ತಕ್ಷಣ ಯಾಕೆ ಇಷ್ಟೊಂದು ಬದಲಾವಣೆ? ನನ್ನ ಕಳ್ಕೊತೀನಿ ಅನ್ನೋ ಭಯ ಶುರುವಾಗಿದೆಯಾ? ನನ್ನ ಮೇಲೆ ಅಷ್ಟೊಂದು ಕಾಳಜಿನ ಅಮೃತ ಅವರೇ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇಲ್ಲ ಅನ್ನೋ ಥರ ನಾಟಕ ಆಡಿದ್ರ? ಹೇಳ್ರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.